ದಕ್ಷಿಣ ಕನ್ನಡದಲ್ಲಿ ವಿದ್ಯಾರ್ಥಿ ನಾಪತ್ತೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿ ನಾಪತ್ತೆಯಾಗಿ 5 ದಿನ ಆದರೂ ಕೂಡ ಈತನ ಬಗ್ಗೆ ಸುಳಿವಿಲ್ಲ. ಪೊಲೀಸರ ನಿರ್ಲಕ್ಷ್ಯವನ್ನ ಖಂಡಿಸಿ ಪ್ರತಿಭಟನೆ ನಡೆದಿದೆ. ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ 5 ದಿನದಿಂದ ನಾಪತ್ತೆ ಆದರೂ ಕೂಡ ಪೊಲೀಸರು ಈ ಬಗ್ಗೆ ಸೀರಿಯಸ್ ಆಗಿ ತಗೋತಾ ಇಲ್ಲ. ಹೀಗಾಗಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ. ಪರಂಗಿಪೇಟೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ ವಾತಾವರಣ. ಮಂಗಳೂರು ಹೊರವಲಯದ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿ 5 ದಿನ ಆದರೂ ಕೂಡ ಈತನ ಬಗ್ಗೆ ಸುಳಿವಿಲ್ಲ. ಪೊಲೀಸರ ನಿರ್ಲಕ್ಷ್ಯವನ್ನ ಖಂಡಿಸಿ ಈಗ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿವೆ. ಇಡೀ ಪರಂಗಿಪೇಟೆಯಲ್ಲಿ ಸ್ವಯಂ ಪ್ರೇರಿತ ಬಂದ್. ಪೊಲೀಸ್ ಅಧಿಕಾರಿಗಳಲ್ಲಿ ಇಡೀ ಕಟ್ಟಡ ಯಾಕಿರುವುದು ಒಬ್ಬ ಇರಬೇಕಲ್ಲ, ಒಂದು ಇನ್ಫಾರ್ಮೇಶನ್ ಒಬ್ರು ಹೆಣ ಆದ್ರೂ ಅಂದ್ಕೊಂಡು ಏನ್ ಮಾಡ್ತೀರಾ ನೀವು? ನಮಗೆ ನೋವಿನ ವಿಚಾರ ತಾನೆ. ನಾವು ಡಿಪಾರ್ಟ್ಮೆಂಟ್ ಜಗಳ ಮಾಡ್ಲಿಕ್ಕೆ ಬಂದದ್ದಲ್ಲ. ನೀವು ಅರ್ಥ ಮಾಡಿಕೊಳ್ಬೇಕು ಇದನ್ನ. ಇಲ್ಲಿ ಒಬ್ಬ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಯಾರೊಬ್ಬರು ಬಂದು ಎತ್ಕೊಂಡು ಹೋಗುದಲ್ಲ. ಇಲ್ಲಿ ಒಬ್ಬ ಪೊಲೀಸ್ ಕಾಯ್ಬೇಕಲ್ಲ. ಇಲ್ಲದ್ರೆ ಸರ್ಕಾರಕ್ಕೆ ಬರೀರಿ ಆಗೋದಿಲ್ಲ. ನಮಗೆ ಬಂದ್ ಮಾಡ್ತೀವಿ ನಾವು ಅಂತ ಅದನ್ನಾದ್ರೂ ಹೇಳಿ. ಅದಕ್ಕೆ ಸಾರ್ವಜನಿಕರನ್ನು ಬೇರೆ ಯೋಚನೆ ಮಾಡೋಣ. ನೀವು ನಿಮ್ಮ ಕರ್ತವ್ಯ, ನೀವು ನಮ್ಮನ್ನು ರಕ್ಷಣೆ ಮಾಡ್ತೀರಿ ಅಂತ ನಿಮ್ಮನ್ನು ಕಾದ್ರೆ ಇಲ್ಲಿ ಮನುಷ್ಯನೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಆ ಹುಡುಗನಿಗೆ ಇದಾಗಿದೆ, ನಾಪತ್ತಾಗಿದೆ ಹೇಳಿ 2 ಜನ ಬೀಟ್ ಪೊಲೀಸರು ಬಂದು ಜಾಗ ನೋಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಯಾರೊಬ್ಬ ಪೊಲೀಸ್ ಅಧಿಕಾರಿ ಬಂದವರು ಜಿಪಿ ನೀಡಿಲ್ಲ ಅಂತ ಹೇಳ್ತಾರೆ. ಜನಗಳು ಏನರ್ಥ ಇದು? ಮತ್ತೊಂದು ಪೊಲೀಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ 5 ದಿನ ಆಯ್ತು, ಪೊಲೀಸರು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂತಹದ್ದು ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಏನ್ ಮಾಡ್ತಾ ಇದ್ದಾರೆ ಪೊಲೀಸ್? ಏನ್ ಅಪ್ಡೇಟ್ಸ್ ಕೊಡ್ತೀನಿ? ಹಲೋ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ಈ ದಿನೇಶ್ ಅನ್ನೋ ವಿದ್ಯಾರ್ಥಿ, ದಿಗಂತ್ ಅನ್ನುವಂತ ವಿದ್ಯಾರ್ಥಿ 5 ದಿನ ಆಯಿತು ನಾಪತ್ತೆಯಾಗಿ. ಪೊಲೀಸರು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂಥದ್ದೇ ಈಗ ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಪೊಲೀಸರು ಮತ್ತು ಸಂಘಟನೆಯವರ ಮಧ್ಯೆ ಮಾತಿನ ಚಕಮಕಿಯೂ ಕೂಡ ಈ ಸಂದರ್ಭದಲ್ಲಿ ನಡೆದಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ಇಡೀ ಪರಂಗಿಪೇಟೆ ಸ್ವಯಂ ಪ್ರೇರಿತ ಬಂದ್ಗೆ ಮುಂದಾಗಿದೆ. ಬಂದ್ನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಅಲ್ಲಿನ ನಿವಾಸಿಗಳು ಮಾಡ್ತಾ ಇರೋದು. ದಿನೇಶ್, ಪೊಲೀಸರನ್ನ ನೇರವಾಗಿ ಈ ಎಲ್ಲ ಪ್ರತಿಭಟನಾ ನಿರತರು ಕೇಳ್ತಾ ಇರೋದಿಷ್ಟೇ, ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? 5 ದಿನ ಆಯ್ತು, ಏನ್ ಮಾಡ್ತಾ ಇದ್ದೀರಿ? ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಸೀರಿಯಸ್ ಆಗಿ ಈ ಕೇಸ್ನ ನೀವು ತಗೊಂಡಿದ್ದೀರಿ? ಇವತ್ತು ಈ ವಿದ್ಯಾರ್ಥಿ ದಿಗಂತ್, ನಾಳೆ ಮತ್ತೊಬ್ಬ ವಿದ್ಯಾರ್ಥಿ, ಅಥವಾ ನಾಳೆ ನಿಮ್ಮ ಮನೆಯಲ್ಲೇ ಈ ರೀತಿ ಘಟನೆ ಆಗಬಹುದು. ಯಾಕೆ ಈ ರೀತಿಯ ಮೌನ ಅಂತ ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ಪೊಲೀಸರ ನಿರ್ಲಕ್ಷ್ಯ ಯಾಕೆ ಅಂತ? ಹೌದು ಶ್ರೀಪಾದ್, ಅಂದ್ರೆ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಈ ಒಂದು ಹಿಂದೂ ಸಂಘಟನೆಗಳ ಆಕ್ರೋಶ ಇರುವಂತದ್ದು. ಫೆಬ್ರವರಿ 25ರಂದು ಈ ಕಿದೆಬೆಟ್ಟು ನಿವಾಸಿಯಾದಂತಹ ದಿಗಂತ್ ಎನ್ನುವಂತ ನಾಪತ್ತೆ ಆಗಿದ್ದ. ಇವತ್ತಿಗೆ 5 ದಿನ ಆಯಿತು ನಾಪತ್ತೆಯಾಗಿ, ಆದ್ರೂ ಕೂಡ ಇನ್ನೂ ಕೂಡ ಪತ್ತೆ ಆಗಲಿಲ್ಲ. ಆತ ಫೆಬ್ರವರಿ 25ರ ಸಂಜೆ ಏನಿದ್ದಾನೆ, ಈತ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದವನು ಹಿಂದೆ ಮನೆಗೆ ಬರಲಿಲ್ಲ. ಈತನ ಚಪ್ಪಲಿಗಳು ಮತ್ತು ಮೊಬೈಲ್ ಏನಿದೆ ಇದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿತ್ತು. ಹೀಗಾಗಿ ಆ ಬಳಿಕ ಅವೇನು ಪೊಲೀಸ್ ಕಂಪ್ಲೇಂಟ್ ನೀಡಿದ್ರು. ಆದ್ರೆ ಇವತ್ತಿಗೆ 5 ದಿನ ಆಯಿತು. 5 ದಿನಗಳಾದ್ರೂ ಕೂಡ ದಿಗಂತ್ನ ಪತ್ತೆ ಇಲ್ಲ. ಹೀಗಾಗಿ ಇದರಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅನ್ನುವಂತ ಆರೋಪಿಸಿ ಇವತ್ತು ಪರಂಗಿಪೇಟೆಯನ್ನು ಬಂದ್ ಮಾಡಿರುವಂತದ್ದು. ಬೆಳಗಿನಿಂದಲೇ ಪರಂಗಿಪೇಟೆಯ ಅಂಗಡಿ ಮುಂಗಟ್ಟುಗಳೇನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಬಂದ್ ಆಗಿ ಪರಂಗಿಪೇಟೆ ಈ ಒಂದು ಜಂಕ್ಷನ್ ಏನಿದೆ ಇಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಕೂಡ ಪ್ರತಿಭಟನಾಕಾರರು ಹೊರಹಾಕಿರುವಂತದ್ದು. ಅಂದ್ರೆ 5 ದಿನ ಆದ್ರೂ ಕೂಡ ಯಾಕೆ ನೀವು ಆತನನ್ನ ಪತ್ತೆ ಹಚ್ಚಿಲ್ಲ ಮತ್ತು ಇದರ ಹಿಂದೆ ಇರುವಂತಹ ಕೈವಾಡಗಳು ಏನು ಎನ್ನುವಂಥದ್ದನ್ನು ಪ್ರತಿಭಟನಾಕಾರರು ಆಕ್ರೋಶ ಮೂಲಕ ಹೊರಹಾಕ್ತಿರುವಂತದ್ದು. ಪ್ರತಿಭಟನೆಯಲ್ಲಿ ಬಿಜೆಪಿಯ ಮುಖಂಡರಾಗಿರುವುದು, ಹಿಂದೂ ಸಂಘಟನೆ ಮುಖಂಡರಾಗಿರುವುದು, ಜೊತೆಗೆ ಪ್ರತಿಭಟನೆ ಅಂದ್ರೆ ಕೇವಲ ಹಿಂದೂ ಸಂಘಟನೆ ಮಾತ್ರ ಅಲ್ಲ, ಈ ಪರಿಸರದ ಎಲ್ಲಾ ಜಾತಿ ಧರ್ಮದವರು ಕೂಡ ಭಾಗವಹಿಸಿರುವಂತದ್ದು. ಜೊತೆಗೆ ಆ ಜಾತಿ ಧರ್ಮವನ್ನು ಕೂಡ ಮೀರಿ ಇಲ್ಲಿ ಇವತ್ತು ಪರಂಗಿಪೇಟೆ ಬಂದ್ ಆಗಿರುವಂತದ್ದು. ಎಲ್ಲರೂ ಕೂಡ ಒಂದು ಆಕ್ರೋಶವನ್ನು ಹೊರಡ ಹಾಕಿರುವಂತದ್ದು. ಅಂದ್ರೆ ಈ ಒಂದು ನಾಪತ್ತೆ ಹಿಂದೆ ಏನಿದೆ, ನಾಪತ್ತೆ ಆಗಿ 5 ದಿನ ಆದ್ರೂ ಕೂಡ ಯಾಕೆ ಆತನ ಪತ್ತೆ ಆಗಲಿಲ್ಲ ಎನ್ನುವಂತ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಜೊತೆಗೆ ಈ ಒಂದು ನಾಪತ್ತೆ ಹಿಂದೆ ಇಲ್ಲಿನ ಗಾಂಜಾ ಕೈವಾಡ ಇದೆ ಅನ್ನುವಂತ ಆಕ್ರೋಶವನ್ನು ಕೂಡ ಏನು ಪ್ರತಿಭಟನಾಕಾರರು ಹೊರಹಾಕಿರುವಂತ. ಅಂದ್ರೆ ಈ ಭಾಗ ಪರಂಗಿಪೇಟೆ ಭಾಗ ಏನಿದೆ ಇಲ್ಲಿ ನಿರಂತರವಾಗಿ ಗಾಂಜಾ, ಅಫೀಮು ಇವುಗಳ ಚಟುವಟಿಕೆ ನಡೀತಾ ಇರ್ತದೆ. ಹೀಗಾಗಿ ಆ ಗಾಂಜಾ ವ್ಯಸನಿಗಳ ಕೈಗೆ ಸಿಕ್ಕಿ ಈತ
ಏನಾದ್ರೂ ಆಗಿರಬಹುದು ಅನ್ನುವಂತ ಒಂದು ಏನು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತು ಇವತ್ತು ಪರಂಗಿಪೇಟೆಯನ್ನು ಬೆಳಗಿನಿಂದಲೇ ಬಂದ್ ಮಾಡಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ದಕ್ಷಿಣ ಕನ್ನಡದಲ್ಲಿ ವಿದ್ಯಾರ್ಥಿ ನಾಪತ್ತೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿ ನಾಪತ್ತೆಯಾಗಿ 5 ದಿನ ಆದರೂ ಕೂಡ ಈತನ ಬಗ್ಗೆ ಸುಳಿವಿಲ್ಲ. ಪೊಲೀಸರ ನಿರ್ಲಕ್ಷ್ಯವನ್ನ ಖಂಡಿಸಿ ಪ್ರತಿಭಟನೆ ನಡೆದಿದೆ. ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ 5 ದಿನದಿಂದ ನಾಪತ್ತೆ ಆದರೂ ಕೂಡ ಪೊಲೀಸರು ಈ ಬಗ್ಗೆ ಸೀರಿಯಸ್ ಆಗಿ ತಗೋತಾ ಇಲ್ಲ. ಹೀಗಾಗಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ. ಪರಂಗಿಪೇಟೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ ವಾತಾವರಣ. ಮಂಗಳೂರು ಹೊರವಲಯದ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿ 5 ದಿನ ಆದರೂ ಕೂಡ ಈತನ ಬಗ್ಗೆ ಸುಳಿವಿಲ್ಲ. ಪೊಲೀಸರ ನಿರ್ಲಕ್ಷ್ಯವನ್ನ ಖಂಡಿಸಿ ಈಗ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿವೆ. ಇಡೀ ಪರಂಗಿಪೇಟೆಯಲ್ಲಿ ಸ್ವಯಂ ಪ್ರೇರಿತ ಬಂದ್. ಪೊಲೀಸ್ ಅಧಿಕಾರಿಗಳಲ್ಲಿ ಇಡೀ ಕಟ್ಟಡ ಯಾಕಿರುವುದು ಒಬ್ಬ ಇರಬೇಕಲ್ಲ. ಒಂದು ಇನ್ಫಾರ್ಮೇಶನ್ ಒಬ್ರು ಹೆಣ ಆದ್ರಿ ಅಂದ್ಕೊಳ್ಳಿ, ಏನ್ ಮಾಡ್ತೀರಾ ನೀವು? ನಮಗೆ ನೋವಿನ ವಿಚಾರ ತಾನೆ. ನಾವು ಡಿಪಾರ್ಟ್ಮೆಂಟ್ ಜಗಳ ಮಾಡ್ಲಿಕ್ಕೆ ಬಂದದಲ್ಲ. ನೀವು ಅರ್ಥ ಮಾಡಿಕೊಳ್ಬೇಕು ಇದನ್ನ. ಇಲ್ಲಿ ಒಬ್ಬ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಯಾರೋ ಒಬ್ಬರು ಬಂದು ಎತ್ಕೊಂಡು ಹೋಗುದಲ್ಲ. ಇಲ್ಲಿ ಒಬ್ಬ ಪೊಲೀಸ್ ಕಾಯ್ಬೇಕಲ್ಲ. ಇಲ್ಲದ್ರೆ ಸರ್ಕಾರಕ್ಕೆ ಬರೀರಿ ಆಗೋದಿಲ್ಲ, ನಮಗೆ ಬಂದ್ ಮಾಡ್ತೀವಿ ನಾವು ಅಂತ ಅದನ್ನಾದ್ರೂ ಹೇಳಿ. ಅದಕ್ಕೆ ಸಾರ್ವಜನಿಕರನ್ನು ಬೇರೆ ಯೋಚನೆ ಮಾಡೋಣ. ನೀವು ನಿಮ್ಮ ಕರ್ತವ್ಯ, ನೀವು ನಮ್ಮನ್ನು ರಕ್ಷಣೆ ಮಾಡ್ತೀರಿ ಅಂತ ನಿಮ್ಮನ್ನು ಕಾದ್ರೆ ಇಲ್ಲಿ ಮನುಷ್ಯನೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಆ ಹುಡುಗನಿಗೆ ಇದಾಗಿದೆ, ನಾಪತ್ತಾಗಿದೆ ಹೇಳಿ 2 ಜನ ಬೀಟ್ ಪೊಲೀಸರು ಬಂದು ಜಾಗ ನೋಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಯಾರೊಬ್ಬ ಪೊಲೀಸ್ ಅಧಿಕಾರಿ ಬಂದವರು ಜೀಪಿಂದ ಇಲ್ಲ ಅಂತ ಹೇಳ್ತಾರೆ. ಜನಗಳು ಏನರ್ಥ ಇದು? ಮತ್ತೊಂದು ಪೊಲೀಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ 5 ದಿನ ಆಯ್ತು, ಪೊಲೀಸರು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂತಹದ್ದು ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಏನ್ ಮಾಡ್ತಾ ಇದ್ದಾರೆ ಪೊಲೀಸ್? ಏನ್ ಅಪ್ಡೇಟ್ಸ್ ಕೊಡ್ತೀನಿ. ಹಲೋ, ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ಈ ದಿನೇಶ್ ಅನ್ನೋ ವಿದ್ಯಾರ್ಥಿ, ದಿಗಂತ್ ಅನ್ನುವಂತ ವಿದ್ಯಾರ್ಥಿ 5 ದಿನ ಆಯಿತು ನಾಪತ್ತೆಯಾಗಿ. ಪೊಲೀಸರು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂಥದ್ದೇ ಈಗ ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಪೊಲೀಸರು ಮತ್ತು ಸಂಘಟನೆಯವರ ಮಧ್ಯೆ ಮಾತಿನ ಚಕಮಕಿಯೂ ಕೂಡ ಈ ಸಂದರ್ಭದಲ್ಲಿ ನಡೆದಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ಇಡೀ ಪರಂಗಿಪೇಟೆ ಸ್ವಯಂ ಪ್ರೇರಿತ ಬಂದ್ಗೆ ಮುಂದಾಗಿದೆ. ಬಂದ್ನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಅಲ್ಲಿನ ನಿವಾಸಿಗಳು ಮಾಡ್ತಾ ಇರೋದು. ದಿನೇಶ್, ಪೊಲೀಸರನ್ನ ನೇರವಾಗಿ ಈ ಎಲ್ಲ ಪ್ರತಿಭಟನಾ ನಿರತರು ಕೇಳ್ತಾ ಇರೋದಿಷ್ಟೇ, ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? 5 ದಿನ ಆಯ್ತು, ಏನ್ ಮಾಡ್ತಾ ಇದ್ದೀರಿ? ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಸೀರಿಯಸ್ ಆಗಿ ಈ ಕೇಸ್ನ ನೀವು ತಗೊಂಡಿದ್ದೀರಿ? ಇವತ್ತು ಈ ವಿದ್ಯಾರ್ಥಿ ದಿಗಂತ್, ನಾಳೆ ಮತ್ತೊಬ್ಬ ವಿದ್ಯಾರ್ಥಿ, ಅಥವಾ ನಾಳೆ ನಿಮ್ಮ ಮನೆಯಲ್ಲೇ ಈ ರೀತಿ ಘಟನೆ ಆಗಬಹುದು. ಯಾಕೆ ಈ ರೀತಿಯ ಮೌನ ಅಂತ ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ಪೊಲೀಸರ ನಿರ್ಲಕ್ಷ್ಯ ಯಾಕೆ?